ದಿಡುಗೂರಿನ ಸದ್ಭಕ್ತರು ಹಾಗೂ ಆಂಜನೇಯ ಸ್ವಾಮಿಯ ಗಣಮಗನಾಗಿರುವಂತಹ ಅಣ್ಣಪ್ಪ ಸ್ವಾಮಿ ಅವರೆಲ್ಲರೂ ಕೂಡಿಕೊಂಡು ಇವತ್ತು ಕೃಷಿ ಮೇಳ ಅತ್ಯಂತ ಯಶಸ್ವಿ ಆಗಬೇಕು. ಬಂದ ಭಕ್ತರಿಗೆಲ್ಲರಿಗೂ ಅನ್ನವನ್ನು ಉಣಿಸಬೇಕು, ಎಲ್ಲರೂ ಖುಷಿ ಪಡಬೇಕು. ಕೃಷಿ ಅನ್ನೋದು ಖುಷಿಯಾಗಿ ಎಲ್ಲರೂ ಅನುಭವಿಸುವಂತಾಗಬೇಕು ಅನ್ನುವಂಥ ಉದ್ದೇಶದಿಂದ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಗುರುಗಳ ಅಪ್ಪಣೆಯಂತೆ ಇಂದು ಶ್ರೀಮಠಕ್ಕೆ ಅಕ್ಕಿ ಸಮರ್ಪಣೆಯನ್ನು ಇದೀಗ ತಾನೇ ಮಾಡಿದ್ದಾರೆ. ಗುರುಗಳ ಅಪ್ಪಣೆಯಂತೆ ಅವರು ಸದಾಕಾಲ ನಡೆದುಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೃಷಿ ಮೇಳ ಎಲ್ಲರಿಗೂ ಅತ್ಯಂತ ಖುಷಿಯನ್ನು ತರ್ತಾ ಇದೆ. ಕೃಷಿ ಅಂದರೆ ಖುಷಿ ಇರಬೇಕು. ಕೃಷಿ ಯಾವಾಗ ಆಕತ್ತಂದರೆ ರೈತ ಖುಷಿ ಇದ್ದಾಗ ಕೃಷಿ ಸಾರ್ಥಕ ಆಗತ್ತೆ. ಆದ್ದರಿಂದ ಈ ಕೃಷಿ ಸಮ್ಮೇಳನ ಅತ್ಯಂತ ಯಶಸ್ವಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ದಿಡುಗೂರು ಗ್ರಾಮಸ್ಥರು 101 ಪ್ಯಾಕೆಟನ್ನು ಅಕ್ಕಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ನಿನ್ನೆ ನಮ್ಮ ಮಲೆಬೆನ್ನೂರಿನ ಬೆನಕನಕೊಂಡಿ ರುದ್ರಣ್ಣನು ಕೂಡ 101 ಪ್ಯಾಕೆಟ್ ಅಕ್ಕಿಯನ್ನು ಕೂಡ ಸಮರ್ಪಣೆ ಮಾಡಿದ್ದಾನೆ. ಅನೇಕ ಭಕ್ತಾದಿಗಳು ಕೂಡ ಅಕ್ಕಿ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ಅಕ್ಕಿ ಸಮರ್ಪಣೆ ಮಾಡೋದಷ್ಟೇ ಅಲ್ಲ, ಎಲ್ಲ ರೀತಿಯ ಸೇವೆಗೆ ಮುಕ್ತ ಅವಕಾಶವಿದೆ. ನಾವೆಲ್ಲರೂ ಇಂಥ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳ್ರಿ, ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ಆ ಚೆನ್ನೇಶನ ಕೃಪೆಗೆ ಪಾತ್ರರಾಗ್ರಿ. ಹಾಗೆ ಇವತ್ತು ಅಕ್ಕಿ ಸಮರ್ಪಣೆ ಮಾಡಿರುವಂತಹ ದಿಡುಗೂರು ಗ್ರಾಮಸ್ಥರಿಗೂ ಹಾಗೂ ಇವತ್ತು ಈ ಒಂದು ಸಂದರ್ಭದಲ್ಲಿ ಪರಮೇಶ್ವರಾಚಾರಿ ತನ್ನ ಒಂದು ಕುಶಲ ಕಾಯಕದಿಂದ ಈ ರೈತನಿಗೆ ಬೇಕಾಗಿರುವಂಥ ನೇಗಿಲನ್ನು ಮಾಡಿಕೊಟ್ಟಿದ್ದಾನೆ. ಕೇವಲ ಒಂದಲ್ಲ, ಎಷ್ಟು ಮಾಡಿದೆಯಪ್ಪ? 20 ನೇಗಿಲನ್ನು ಮಾಡಿಕೊಟ್ಟಿದ್ದಾನೆ. ಅಂದರೆ ಕೃಷಿ ಈ ಒಂದು ಖುಷಿಯಾಗಿ ಆತ ಮಾಡಿಕೊಟ್ಟಿದ್ದಾನೆ. ಆತನಿಗೂ ಗ್ರಾಮಸ್ಥರಿಗೂ ಸೇರಿದಂಥ ಸರ್ವರಿಗೂ ಮತ್ತೊಮ್ಮೆ ಶುಭ ಹಾರೈಸಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ್ರಿ. ಅತ್ಯಂತ ಸಡಗರ ಸಂಭ್ರಮವನ್ನು ಇಲ್ಲಿ ಕಂಡುಕೊಳ್ಳೋಣ ಅನ್ನುವಂಥ ಮಾತನ್ನು ತಿಳಿಸುತ್ತಾ ಸರ್ವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ. ಚನ್ನೇಶ್ವರ ಮಹಾರಾಜ್ ಕಿ ರಾಜ್ಯ ಎಲ್ಲ ನೇಗಿಲುಗಳಿಗೆ ಮಾಡಿಕೊಟ್ಟಂತ ಪರಮೇಶ್ವರಾಚಾರ್ಯ ಅವರಿಗೆ ನಮ್ಮ ಶ್ರೀಮಠದ ಪರವಾಗಿ ಅಭಿನಂದನೆಗಳು. ಹಾಗೇನೆ ಈ ಕಾರ್ಯಕ್ರಮ ಮುಗಿಯೋ ತನಕನ ನಮ್ಮ ದಿಡುಗೂರಿನ ಸದ್ಭಕ್ತರು ಇದೇ ರೀತಿಯಲ್ಲಿ ಪ್ರತಿ ಒಂದು ಗ್ರಾಮದವರೆಗೂ ಸಹ ಹಕ್ಕಿದೆ. ಈ ತಾಲೂಕಿನಲ್ಲಿ ಎಲ್ಲ ಗ್ರಾಮದವರು ಸಹ ನಮ್ಮ ಮಠಕ್ಕೆ ನೀವು ಬರಬೇಕು, ಕಾರ್ಯಕ್ರಮವನ್ನು ನೋಡಬೇಕು, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಹೊನ್ನಾಳಿಯ ದಿಡುಗೂರಿನ ಗ್ರಾಮಸ್ಥರ ಉತ್ಸುಕತೆಗೆ ಚನ್ನಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ದಿಡುಗೂರಿನ ಗ್ರಾಮಸ್ಥರಿಗೆ ಧನ್ಯವಾದಗಳು. ಪರಮ ಪೂಜ್ಯರು ನೇಗಿಲನ್ನ ಒಳ್ಳೆ ಫೋಟೋ ರಾಜ್ಯ ಮಟ್ಟದ ಕೃಷಿ ಮೇಳ ಕಾರ್ಯಕ್ರಮಕ್ಕೆ ಹೊನ್ನಾಳಿ ಹಿರೇಕೆರೆ ಮಠದ ರಾಜ್ಯ ಮಟ್ಟದ ಕೃಷಿ ಮೇಳ ಕಾರ್ಯಕ್ರಮಕ್ಕೆ ನೀವು ಹೋಗ್ರಿ ಪತ್ರಕರ್ತರೆ. ಕೈ ಹಿಡ್ಕ ನೀನು ತಡ್ರಿ ಆಗ್ತಾನೆ ಹಂಗಾರ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ಕೃಷಿ ಮೇಳ ಕಾರ್ಯಕ್ರಮಕ್ಕೆ ನಾವು 101 ಪ್ಯಾಕೆಟ್ ಅಕ್ಕಿಯನ್ನ ದಿಡುಗೂರು ಗ್ರಾಮಸ್ಥರು ಕೊಡಬೇಕಂತೇಳಿ ನಮ್ಮ ಆಂಜನೇಯ ಸ್ವಾಮಿಯ ಫಲಸಾವರಣ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ನಮಗೆ ತಾಕೀತನ್ನ ಮಾಡಿದ್ರು. ಅಷ್ಟೇ ಸಂದರ್ಭದ ಆ ಒಂದು ತಾಕೀತಿನ ಪ್ರಕಾರವಾಗಿ ನಮ್ಮ ದಿಡುಗೂರು ಗ್ರಾಮಸ್ಥರ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ನಾವು 101 ಪ್ಯಾಕೆಟ್ ಅಕ್ಕಿ ಚೀಲವನ್ನ ನಾವು ಈ ಶ್ರೀಮಠಕ್ಕೆ ಅಕ್ಕಿ ಸಮರ್ಪಣಾ ಕಾರ್ಯಕ್ರಮವನ್ನ ಮಾಡುವುದಕ್ಕೆ ಈಗ ನಾವು ಗುರುಗಳ ಸನ್ನಿಧಿಯಲ್ಲಿ ತಂದಿದ್ದೇವೆ. ಅದರ ಜೊತೆಗೆ ನಮ್ಮ ದಿಡುಗೂರಿನ ಗ್ರಾಮದಲ್ಲಿ ಒಂದು ಕಾರ್ಪೆಂಟರ್ ಆಗಿ ಕೆಲಸ ಮಾಡತಕ್ಕಂತ ಶ್ರೀ ಬಿ ಪರಮೇಶ್ವರಾಚಾರ್ಯ ಅವರು ಸಹ ಈ ಕೃಷಿ ಸಮ್ಮೇಳನದ ಸವಿನೆನಪಿಗೋಸ್ಕರ ತಾವೇ ಸ್ವತಃ ನೇಗಿಲುಗಳನ್ನು ಮಾಡಿ ಶ್ರೀ ಗುರುಗಳಿಗೆ ಸಮರ್ಪಣೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ನಾವು ನಮ್ಮ ದಿಡುಗೂರು ಗ್ರಾಮಸ್ಥರಲ್ಲಿ ನಾವು ಮನವಿ ನಾವು ಗುರುಗಳಲ್ಲಿ ಬೇಡಿಕೊಳ್ಳುವುದೇನೆಂದ್ರೆ, ನಾವು ಗುರುಗಳ ಅಣತಿ ಪ್ರಕಾರವಾಗಿ ನಾವೆಲ್ಲ ಅಕ್ಕಿ ಸಮರ್ಪಣಾ ಕಾರ್ಯಕ್ರಮವನ್ನು ಗುರುಗಳ ಸನ್ನಿಧಿಯಲ್ಲಿ ನಾವು ಮುಟ್ಟಿಸಿದ್ದೀವಿ. ಹೀಗೆ ಗುರುಗಳ ಆಶೀರ್ವಾದ ಸದಾ ದಿಡುಗೂರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಹ ಇರಲಿ ಅಂತ ಹೇಳಿ ನಾವು ಅಣ್ಣಪ್ಪ ಸ್ವಾಮಿ ನೇತೃತ್ವದಲ್ಲಿ ಅಕ್ಕಿ ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಎಲ್ಲ ಸದ್ಭಕ್ತರಿಗೆ, ದಿಡುಗೂರು ಗ್ರಾಮಸ್ಥರಿಗೆ ಶ್ರೀ ಗುರು ಚನ್ನೇಶ, ಶ್ರೀ ಗುರು ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು,
ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಾನು ನಮ್ಮ ಸವಿನಯ ಪ್ರಾರ್ಥನೆಯನ್ನ ಗುರುಗಳ ಪಾದದಲ್ಲಿ ಬೇಡಿಕೊಳ್ತಿದ್ದೇನೆ.